ಪವಿತ್ರ ಪ್ರಸಾದದಲ್ಲಿ ಹಗರಣವೇ? ವಿಶ್ವವಿಖ್ಯಾತ ತಿರುಪತಿ ಲಡ್ಡು ಪ್ರಸಾದದ ಪಾವಿತ್ರ್ಯವು 250 ಕೋಟಿ ರು ಮೌಲ್ಯದ ನಕಲಿ ತುಪ್ಪದ ಹಗರಣದಿಂದ ಕಲುಷಿತಗೊಂಡಿದೆಯೇ? ಒಂದು ಆಘಾತಕಾರಿ ಬೆಳವಣಿಗೆಯಲ್ಲಿ ತಿರುಮಲ ತಿರುಪತಿ ದೇವಸ್ಥಾನ ಟಿಟಿಡಿನ ಮಾಜಿ ಕಾರ್ಯನಿರ್ವಾಹಕ ಅಧಿಕಾರಿ ಎವಿ ಧರ್ಮಾರೆಡ್ಡಿಯವರನ್ನು ನವೆಂಬರ್ 11, 2025 ಮಂಗಳವಾರದಂದು ಸಿಬಿಐ ನೇತೃತ್ವದ ವಿಶೇಷ ತನಿಖಾ ತಂಡ ಎಸ್ಐಟಿ 9 ಗಂಟೆಗಳ ಕಾಲ ವಿಚಾರಣೆ ನಡೆಸಿದೆ. ತನಿಖಾಧಿಕಾರಿಗಳ ಆರೋಪದಂತೆ ಟಿಟಿಡಿಗೆ 68 ಲಕ್ಷ ಕಿಲೋಗ್ರಾಂಗಳಷ್ಟು ಕಲಬೆರಕೆ ರಾಸಾಯನಿಕ ಆಧಾರಿತ ತುಪ್ಪವನ್ನು ಪೂರೈಸಲಾಗಿದ್ದ ಅವಧಿಯಲ್ಲಿ ಖರೀದಿ ಮತ್ತು ಮೇಲ್ವಿಚಾರಣೆಯ ಕುರಿತು ಈ ವಿಚಾರಣೆ ಕೇಂದ್ರೀಕೃತವಾಗಿದೆ. ಇದು ಈ ವರದಿ ಸಮಾಚಾರದ 1 ನಿಮಿಷದ ಸಂಕ್ಷಿಪ್ತ ಸಾರಾಂಶ. ವಿಸ್ತೃತ ವರದಿಗಾಗಿ ಈ ವರದಿಯನ್ನು ಮುಂದೆ ನೋಡುವುದನ್ನು ಮುಂದುವರಿಸಿ. ಈ ತನಿಖೆಯು ಲಕ್ಷಾಂತರ ಜನರ ನಂಬಿಕೆಯನ್ನು ಅಲುಗಾಡಿಸಿದೆ. ಸಿಬಿಐ ನೇತೃತ್ವದ ಎಸ್ಐಟಿ 2019 ರಿಂದ 2024 ನಡೆದ 250 ಕೋಟಿ ಮೌಲ್ಯದ ಬೃಹತ್ ಹಗರಣದ ತನಿಖೆ ನಡೆಸುತ್ತಿದೆ. ಉತ್ತರಾಖಂಡ್ ಮೂಲದ ಭೋಲೆ ಬಾಬಾ ಡೈರಿ ಎಂಬ ಕಂಪನಿಯು ಟಿಟಿಡಿಗೆ ಸುಮಾರು 68 ಲಕ್ಷ ಕೆಜಿ ನಕಲಿ ತುಪ್ಪ ಪೂರೈಸಿದೆ ಎಂಬುದು ಪ್ರಮುಖ ಆರೋಪ. ಸಿಬಿಐ ಡಿಐಜಿ ಮುರಳಿ ರಂಭಾ ಸೇರಿದಂತೆ ತನಿಖಾಧಿಕಾರಿಗಳು ಈ ಕಂಪನಿಯು 1 ಹನಿ ಹಾಲು ಅಥವಾ ಬೆಣ್ಣೆಯನ್ನು ಸಹ ಖರೀದಿಸಿಲ್ಲ ಎಂಬುದಕ್ಕೆ ಪುರಾವೆಗಳನ್ನು ಹೊಂದಿದ್ದಾರೆ. ಬದಲಾಗಿ ಇದು ನಕಲಿ ಉತ್ಪಾದನಾ ಘಟಕವನ್ನು ನಿರ್ವಹಿಸುತ್ತಿತ್ತು ಎನ್ನಲಾಗಿದೆ. ನವೆಂಬರ್ 10, 2025 ಎಸ್ಐಟಿ ದೆಹಲಿ ಮೂಲದ ರಾಸಾಯನಿಕ ವ್ಯಾಪಾರಿ ಅಜಯ್ ಕುಮಾರ್ ಸುಗಂಧಾರ್ನು ಡೈರಿಗೆ ಮೋನೋಡೈಗ್ಲಿಸರೈಡ್ಸ್ ಮತ್ತು ಅಸಿಟಿಕ್ ಆಸಿಡ್ ಎಸ್ಟರ್ಸ್ ಅಂತಹ ರಾಸಾಯನಿಕಗಳನ್ನು ಪೂರೈಸಿದ್ದ ಆರೋಪದ ಮೇಲೆ ಬಂಧಿಸಿದೆ. ಟಿಟಿಡಿಯ ಗುಣಮಟ್ಟದ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಲು ಪಾಮ ಎಣ್ಣೆಗಳಿಂದ ತಯಾರಿಸಿದ ಸಿಂಥೆಟಿಕ್ ತುಪ್ಪದಲ್ಲಿ ಆರ್ಎಂ ಮೌಲ್ಯವನ್ನು ಹೆಚ್ಚಿಸಲು ಈ ರಾಸಾಯನಿಕಗಳನ್ನು ಬಳಸಲಾಗಿದೆ ಎಂದು ವರದಿಯಾಗಿದೆ. ಈ ಹಗರಣದ ಬೇರುಗಳು ಹಳೆಯವು. ಭೋಲೆ ಬಾಬಾ ಡೈರಿಯನ್ನು 2022 ಟಿಟಿಡಿ ಅಧಿಕೃತವಾಗಿ ಅನರ್ಹಗೊಳಿಸಿ ಕಪ್ಪುಪಟ್ಟಿಗೆ ಸೇರಿಸಿತ್ತು. ಆದರೂ ನೆಲ್ಲಿಯೂರಿನ ವೈಷ್ಣವಿ ಡೈರಿ, ಯುಪಿಯ ಮಾಲ್ಗಂಗಾ ಡೈರಿ ಮತ್ತು ತಮಿಳುನಾಡಿನ ಎಆರ್ ಡೈರಿ ಸೇರಿದಂತೆ ಪ್ರಾಕ್ಸಿ ಕಂಪನಿಗಳ ಮೂಲಕ ಈ ಕಂಪನಿಯು ಕಲಬೆರಕೆ ತುಪ್ಪದ ಪೂರೈಕೆಯನ್ನು ಮುಂದುವರೆಸಿದೆ ಎಂದು ಎಸ್ಐಟಿ ಕಂಡುಹಿಡಿದಿದೆ. ಜುಲೈ 2024 ನಡೆದ ಒಂದು ಆಘಾತಕಾರಿ ಘಟನೆಯಲ್ಲಿ ಎಆರ್ ಡೈರಿಯಿಂದ ಬಂದ ಪ್ರಾಣಿಗಳ ಕೊಬ್ಬು ಅಂದರೆ ಆನಿಮಲ್ ಫ್ಯಾಟ್ ಬೇಯಿಸಿದೆ ಎಂದು ಕಂಡುಬಂದ 4 ಟ್ಯಾಂಕರ್ ತುಪ್ಪವನ್ನು ಟಿಟಿಡಿ ತಿರಸ್ಕರಿಸಿತ್ತು. ಈ ಟ್ಯಾಂಕರ್ಗಳು ಎಂದಿಗೂ ಹಿಂತಿರುಗಲಿಲ್ಲ ಎಂದು ಎಸ್ಐಟಿ ಕಂಡುಹಿಡಿದಿದೆ. ಅವುಗಳನ್ನು ಆಗಸ್ಟ್ 2024 ವೈಷ್ಣವಿ ಡೈರಿ ಮೂಲಕ ಮರು ಲೇಬಲ್ ಮಾಡಿ ಟಿಟಿಡಿಗೆ ಮರಳಿ ಪೂರೈಸಲಾಯಿತು. ತನಿಖೆಯು ಈಗ ಆಡಳಿತದ ಉನ್ನತ ಮಟ್ಟಕ್ಕೆ ಚಲಿಸುತ್ತಿದೆ. ಎವಿ ಧರ್ಮಾರೆಡ್ಡಿಯವರನ್ನು ನವೆಂಬರ್ 11 ಒಪ್ಪಂದದ ಅನುಮೋದನೆಗಳು ಮತ್ತು ಖರೀದಿ ಕಾರ್ಯವಿಧಾನಗಳ ಬಗ್ಗೆ ಅವರ ಪಾತ್ರದ ಬಗ್ಗೆ ವಿಚಾರಣೆಗೊಳಪಡಿಸಲಾಯಿತು. ಟಿಟಿಡಿಯ ಮಾಜಿ ಅಧ್ಯಕ್ಷ ವೈವಿ ಸುಬ್ಬಾರೆಡ್ಡಿಯವರ ಮಾಜಿ ಆಪ್ತ ಸಹಾಯಕ ಚಿನ್ನ ಅಪ್ಪಣ್ಣ ಅವರನ್ನು ಅಕ್ಟೋಬರ್ 30, 2025 ಬಂಧಿಸಿದ ನಂತರ ಈ ಬೆಳವಣಿಗೆ ನಡೆದಿದೆ. ಚಿನ್ನ ಅಪ್ಪಣ್ಣ ಅವರು ಪೂರೈಕೆದಾರಗಳಿಂದ ಪ್ರತಿ ಕೆಜಿಗೆ 25 ರು ಕಮಿಷನ್ ಬೇಡಿಕೆ ಇಟ್ಟಿದ್ದರು ಎಂದು ಆರೋಪಿಸಲಾಗಿದೆ. ಎಸ್ಐಟಿ ವೈವಿ ಸುಬ್ಬಾರೆಡ್ಡಿ ಅವರಿಗೂ ನೋಟಿಸ್ ಜಾರಿ ಮಾಡಿದ್ದು ನವೆಂಬರ್ 13 ಅವರನ್ನು ವಿಚಾರಣೆಗೊಳಪಡಿಸಲು ನಿರೀಕ್ಷಿಸಲಾಗಿದೆ.